ಹೇಳಿದ್ರೆ ಸಿರಾ ನಗರದಲ್ಲಿ ಎಲ್ಲಿ ನೋಡಿದ್ರು ಕೂಡ ನಿವೇಶನ ಇಲ್ಲ, ನಾವು ಉಳ್ಕೊಳಕ್ ಜಾಗ ಇಲ್ಲ, ಮನೆ ಇಲ್ಲ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ವಿಚಾರ. ಪ್ರತಿಯೊಬ್ಬರು ಕೂಡ ನಿವೇಶನ ಬೇಕು, ಮನೆಗಳು ಕಟ್ಟಬೇಕು ಅಂತಕ್ಕಂಥ ಅಭಿಲಾಷೆಯನ್ನ ವ್ಯಕ್ತಪಡಿಸ್ತಾ ಇದ್ರು. ಇದು ಇವತ್ತು ತೀರ್ಮಾನ ಮಾಡಿದ್ದಲ್ಲ. ಸುಮಾರು 10 ವರ್ಷದ ಹಿಂದೆ 10 ವರ್ಷದಿಂದ ಈ ಜಾಗಗಳನ್ನ ನಿವೇಶನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇದು ನಾನು ಅವಾಗ ಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಇದನ್ನು ಸಚಿವ ಸಂಪುಟಕ್ಕೆ ತೆಗೆದುಕೊಂಡು ಹೋಗಿ ಸಚಿವ ಸಂಪುಟದ ಅನುಮೋದನೆಯನ್ನು ಪಡೆದು ಇದನ್ನ ಭೂಮಿಯನ್ನ ವರ್ಗಾವಣೆ ಮಾಡತಕ್ಕಂಥ ಕೆಲಸವನ್ನು ಮಾಡಿದೆ. ಅದು ಮಾಡಿ 10 ವರ್ಷ ಆಗಿದೆ. 10 ವರ್ಷ ಆದ ಮೇಲೆ ಈಗ ನಿವೇಶನ ಮಾಡ್ತಕ್ಕಂಥ ಸಂದರ್ಭ ಇವತ್ತು ಒದಗಿ ಬಂದಿದೆ. ಈಗಾಗಲೇ ಭೂಮಿ ಪೂಜೆಯನ್ನು ನಾವೆಲ್ಲರೂ ಕೂಡ ಸೇರಿ ಮಾಡಿದ್ದೇವೆ. ಭೂಮಿ ಪೂಜೆ ಮಾಡಿದ್ರೆ ನಿವೇಶನಗಳನ್ನ ಮಾಡ್ತದೆ. ಸುಮಾರು 1700ಕ್ಕೂ ಹೆಚ್ಚು ನಿವೇಶನಗಳು ಈಗ ಈ ಭಾಗದಲ್ಲಿ ಆಗ್ತದೆ. ಅದರ ಎಲ್ಲ ಒಂದು ಕಡೆಗೆ ಇವತ್ತು ಸಾರ್ವಜನಿಕವಾಗಿ ಸಹಾಯ ಆಗ್ತಕ್ಕಂಥ ಕೆಲಸ ಆಗ್ತದೆ. ಆದರೆ ಎಲ್ಲ ಒಂದು ಕಡೆಗೆ ಇದು ನಾವು ಅನಧಿಕೃತವಾಗಿ ವಾಸವಾಗಿದ್ವಿ, ನಾವು ಸಾಗ್ ಮಾಡ್ತಾ ಇದ್ವಿ, ನಮಗೆ ಭೂಮಿ ಬಿಡಿ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ವಿಚಾರ. ಅದರ ಕಾನೂನು ಪ್ರಕಾರ ಯಾವುದೇ ರೀತಿಯಲ್ಲೂ ಕೂಡ ಅವ್ರಿಗೆ ಲಭ್ಯ ಆಗೋದಿಲ್ಲ. ಅವ್ರಿಗೆ ನಾನು ಅನೇಕ ಸರಿ ಹೇಳಿದ್ದೀನಿ, ನಾನು ನಿಮಗೆ ಬೇರೆ ಜಾಗ ಹುಡುಕಿ ನೀವು ತಗೊಂಡ್ರೆ ನಾವು ಕೊಡ್ಸಕ್ಕೂ ನಾನು ತಯಾರಾಗಿದ್ದೀನಿ ಅಂತಕ್ಕಂಥ ಮಾತನ್ನು ಕೂಡ ಇತ್ತೀಚೆಗೆ 2023ನೇ ಸಾಲಿನ ಅತ್ಯುತ್ತಮ ಶಾಸಕ ಪ್ರಶಸ್ತಿ ಪುರಸ್ಕೃತರು, ದೆಹಲಿಯ ವಿಶೇಷ ಪ್ರತಿನಿಧಿಗಳು, ನಮ್ಮೆಲ್ಲರ ನೆಚ್ಚಿನ ಶಾಸಕರು ಆಗಿರ್ತಕ್ಕಂಥ ಟಿ.ಬಿ. ಜಯಚಂದ್ರ ಸಾಹೇಬ್ರವರಿಗೆ ತಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ. ಬಡವರು ನಗರಸಭೆಗೆ ಎಲ್ಲರೂ ಅರ್ಜಿಯನ್ನು ಹಾಕಿದ್ದಾರೆ. ಸುಮಾರು 5 ರಿಂದ 6 ಸಾವಿರ ಅರ್ಜಿಗಳು ನಮ್ಮಲ್ಲಿ ಈಗಾಗಲೇ ಇದೆ. ಯಾವತ್ತು ನಿವೇಶನವನ್ನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ರು. ಅದಕ್ಕೆ ಈಗ ಒಂದು ಕಾಲವನ್ನ ಕೂಡಿ ಬರಲಿಕ್ಕೆ ನಮ್ಮ ಜಯಚಂದ್ರ ಸಾಹೇಬ್ರವರು ಕಾರಣೀಭೂತರಾಗಿದ್ದಾರೆ. ಯಾಕೆಂತಂದ್ರೆ ಅದಕ್ಕೆ ಕಾಯಕಲ್ಪವನ್ನ ಆ ದಿನನೇ ಕೊಟ್ಟಿದ್ರು. ಈ ದಿನ ಇವತ್ತು ಕಾರ್ಯರೂಪಕ್ಕೆ ತಂದು ಇವತ್ತು 100ನೇ ಸರ್ವೆ ನಂಬರ್ನಲ್ಲಿ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನ ಸೈಟ್ ಫಾರ್ಮೇಶನ್ ಮಾಡ್ಲಿಕ್ಕೆ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನ ಈ ದಿನ ಸಾಹೇಬರ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಇಟ್ಕೊಂಡಿದ್ದೀವಿ. ಮುಖ್ಯವಾಗಿ ಇಲ್ಲಿ 100ನೇ ಸರ್ವೆ ನಂಬರ್ ಅಲ್ಲಿ 9 ಎಕರೆ 31 ಗುಂಟೆ ಇದೆ. ನೆಕ್ಸ್ಟ್ 118 5 ಎಕರೆ 31 ಗುಂಟೆ ಜಾಗ ಇದೆ. ಇದಲ್ಲದೆ ನೆಕ್ಸ್ಟ್ ಎಮ್ಮೆರಳ್ಳಿಯಲ್ಲಿ, ಮುಖ್ಯವಾಗಿ ಎಮ್ಮೆರಳ್ಳಿಯಲ್ಲಿ ಸುಮಾರು 90 ಎಕರೆ ಇದೆ. ರೈಲ್ವೆಗೆ ಒಂದು 10 ಎಕರೆ ಹೋಗುತ್ತೆ. ಅದ್ ಬಿಟ್ಟು ಉಳಿದಂತ ಎಲ್ಲರಿಗೂ ಸಹಿತ ಬಡವರಿಗೆ ನಿವೇಶನವನ್ನ ಹಂಚಲಿಕ್ಕೆ ತಯಾರಿಯನ್ನ ನಾವು ನಗರಸಭಾ ವತಿಯಿಂದ ಈಗಾಗಲೇ ಮಾಡ್ಕೊಂಡಿದ್ದೀವಿ. ದಯಮಾಡಿ ಅಲ್ಲಿ ಬನ್ನಿ.